ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ, ತುಳುನಾಡಿನ ಹುಡುಗಿ, ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದಿರೋ ಹುಡುಗಿ. ಮಾತಾಡೋದೇ ಚಂದ. ರಕ್ಷಿತಾ ಮಾತನಾಡ್ತಾ ಇದ್ದರೆ ಕೇಳಬೇಕು ಅನಿಸುತ್ತೆ. ಆ ಮಾತಲ್ಲೂ ಕೂಡ ಕನ್ನಡವನ್ನು ನಾನು ಕಲಿಬೇಕು, ಕನ್ನಡದಲ್ಲೇ ಮಾತಾಡಬೇಕು ಅನ್ನೋ ರಕ್ಷಿತನ ಹಂಬಲ ನಿಜವಾಗ್ಲೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ. ರಕ್ಷಿತಾ ಶೆಟ್ಟಿ ಯಾಕೆ ಫಿನಾಲೆಗೆ ಬರಬೇಕು, ರಕ್ಷಿತಾ ಶೆಟ್ಟಿ ಯಾಕೆ ಫಿನಾಲೆಗೆ ಬಂದು ವಿನ್ ಆಗಬೇಕು ಅಂದರೆ ಆಯಿತಾ, ನಿಮ್ಮ ಓಟುಗಳು ತುಂಬ ಮುಖ್ಯ ಆಯಿತಾ. ನೀವು ಎಷ್ಟು ಓಟ್ ಹಾಕ್ತೀರಾ ರಕ್ಷಿತನಿಗೆ, ಅಷ್ಟು ರಕ್ಷಿತಾ ಫಿನಾಲಲ್ಲಿ ಇರ್ತಾರೆ, ವಿನ್ ಕೂಡ ಆಗ್ತಾರೆ. ನಾನು ರಕ್ಷಿತನ ಬಗ್ಗೆ ಒಂದು 3 ವಿಷಯನ ಹೇಳ್ಬಿಡ್ತೀನಿ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಹೆಸರುಗಳನ್ನು ಕೂಡ ಹೇಳ್ಬಿಡ್ತೀನಿ ನಿಮಗೆ ಆಯಿತಾ. ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ, ರಾಶಿಕಾ, ರಘು, ಧ್ರುವಂತ್, ಧನುಷ್ ಗೌಡ, ಇಷ್ಟು ಜನ ಇದ್ದಾರೆ ಸರಿಯಾ. ಈ 7 ಜನಕ್ಕಿಂತ ರಕ್ಷಿತಾ ಯಾಕೆ ಬೆಸ್ಟು ಅಂತ ನಾನು ಹೇಳ್ತೀನಿ ಅಂದರೆ, ಯಾಕೆ ರಕ್ಷಿತನಿಗೆ ಓಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ ಅಂತಂದರೆ, ಒಬ್ಬ ಹುಡುಗಿ ಬಂದು ಆಯಿತಾ ಒಂದು ದಿನದಲ್ಲಿ 24 ಗಂಟೆಲೇ ಆಯಿತಾ ಎಲಿಮಿನೇಟ್ ಅಂತ ಹೇಳ್ತಾರೆ, ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾಳೆ. ಆದರೆ ಬಿಗ್ ಬಾಸ್ ಟೀಮ್ ಅವರು ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ತಾರೆ. ಸೀಕ್ರೆಟ್ ರೂಮಲ್ಲಿ ಇದ್ದರೂ ಕೂಡ ಆಯಿತಾ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದಂತಹ ರಕ್ಷಿತಾ ತಿರುಗಿ ನೋಡಿದ್ದೇ ಇಲ್ಲ. ಪ್ರತಿ ವಾರ ಆಯಿತಾ ನಾಮಿನೇಷನಲ್ಲಿರೋರು ಪ್ರತಿ ವಾರ ನಾಮಿನೇಷನಲ್ಲಿದ್ದು ಪ್ರತಿ ವಾರ ಜನಗಳ ಹತ್ರ ಹೋಗಿ ಸೇವ್ ಆಗ್ತಾ ಬಂದಿದ್ದಾರೆ. ಆಟದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಬೆಸ್ಟ್ ಅನ್ನಿಸ್ಕೊಂಡಿದ್ದಾಳೆ. ಅದೇ ರೀತಿ ರಕ್ಷಿತಾ ಎಲ್ಲೂ ಕೂಡ ಡ್ರಾಮಾ ಮಾಡಿಲ್ಲ, ಎಲ್ಲೂ ಕೂಡ ಗುಂಪುಗಾರಿಕೆ ಮಾಡಿಲ್ಲ, ಎಲ್ಲೂ ಕೂಡ ಸೇಫ್ ಗೇಮ್ ಆಡೇ ಇಲ್ಲ, ಎಲ್ಲೂ ಕೂಡ ಫ್ರೆಂಡ್ಶಿಪ್ಪಿಗೋಸ್ಕರವಾಗಿ ಏನನ್ನೂ ಬಿಟ್ಕೊಟ್ಟಿಲ್ಲ. ಎಲ್ಲರೊಟ್ಟಿಗೆ ಚೆನ್ನಾಗಿದ್ದರೂ ಕೂಡ ಗೇಮು ಅಂತ ಬಂದಾಗ ಎಲ್ಲರ ಸರಿಸಮವಾಗಿ ಗೇಮ್ ಆಡಿದಾಳೆ ರಕ್ಷಿತಾ. ಅದಲ್ಲದೆ ರಕ್ಷಿತನಿಗೆ ಆಯಿತಾ ಯಾರ ಸಪೋರ್ಟು ಕೂಡ ಬಿಗ್ ಬಾಸ್ ಮನೇಲಿ ಇರಲಿಲ್ಲ, ಒಂಟಿಯಾಗಿ ಗೇಮ್ ಆಡಿದಾಳೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಒಂಟಿಯಾಗಿ ಗೇಮ್ ಆಡಿದಂತಹ ಏಕೈಕ ಮಹಿಳೆ ಅದು ಯಾರು ಅಂತಂದರೆ ಅದು ರಕ್ಷಿತಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟ್ರಾಂಗ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಗೇಮ್ ಆಡಿದ್ದಾರೆ. ಸಿಟ್ಟು ಬಂದ ಕಡೆ ಅವ್ರು ಸಿಟ್ಟನ್ನು ಹೊರಗಡೆ ಹಾಕಿದ್ದಾರೆ, ಕೋಪ ಬಂದ ಕಡೆ ಕೋಪ ಕೂಡ ಹೊರಗಡೆ ಹಾಕಿದ್ದಾರೆ. ಅದೇ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಅಂದರೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಏನೇ ಹೇಳಿದ್ರು ಕೂಡ, ಏನೇ ಬೈದರೂ ಕೂಡ, ಓಕೆ ಸುದೀಪ್ ಸರ್ ಅವರು ನನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ನನಗೆ ಅವರು ಬೈದರೂ ಕೂಡ ನಾನು ಒಳ್ಳೇದಕ್ಕೆ ಬೈತಿದ್ದಾರೆ ಅಂತೇಳಿ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ಮುಂದೆ ಹೋಗಿದ್ದಾರೆ. ಯಾವತ್ತೂ ಕೂಡ ಕುಗ್ಗಿಲ್ಲ, ಯಾವತ್ತೂ ಕೂಡ ಆಯಿತಾ ಅಯ್ಯೋ ಬಿಗ್ ಬಾಸ್ ಏನಪ್ಪ ಇದು ನನಗೆ ಈ ಥರ ಎಲ್ಲ ಆಗುತ್ತಲ್ಲ ಅಂತ ಕುಗ್ಗಿಲ್ಲ, ಹತ್ತಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ. ಅದು ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಆಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಗೇಮ್ ಆಗಿರ್ಬೋದು, ಎಲ್ಲರದ್ರೂ ಆಯಿತಾ ಎಲ್ಲರೊಟ್ಟಿಗೆ ಕೂಡ ಅವಳಾಗಿದ್ದಾಳೆ, ಎಲ್ಲೂ ಕೂಡ ಬದಲಾಗಿಲ್ಲ. ಡೇ 1ನಿಂದ ರಕ್ಷಿತಾ ಹೇಗಿದ್ಲು ಆಗಿದ್ದಾಳೆ. ಯಾವತ್ತೂ ಕೂಡ ಕ್ಯಾಮ್ರಾ ಕಾನ್ಷಿಯಸ್ ಆಗಿ ಇಲ್ಲವೇ ಇಲ್ಲ, ಕ್ಯಾಮ್ರಾ ಇದೆ ಅನ್ನೋದನ್ನೇ ಮರೆತು ಗೇಮ್ ಮಾಡಿದ್ದಾಳೆ. ಅದಲ್ಲದೆ ಅಲ್ಲಿ ಇರುವ ಕೆಲವರೊಟ್ಟಿಗೆ ಕೂಡ ಒಂದು ಒಳ್ಳೆ ಬಾಂಧವ್ಯನೂ ಕೂಡ ಹೊಂದಿದ್ಲು. ಅದು ರಘು ಅವರಾಗಿರ್ಬೋದು, ಆಮೇಲೆ ನಮ್ಮ ಮಾಳೋರ ಜೊತೆ ಆಗಿರ್ಬೋದು, ಅದೇ ರೀತಿ ಗಿಲ್ಲಿ ನಟ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಕೆಲವರೊಟ್ಟಿಗೆ ಒಳ್ಳೆಯ ಒಂದು ಅನುಬಂಧವನ್ನು ಕೂಡ ಅವಳು ಇಟ್ಕೊಂಡಿದ್ಲು. ಬಿಗ್ ಬಾಸ್ ಕೊನೆಯ ವಾರ ಬಂದರೂ ಕೂಡ ಇವತ್ತಿಗೂ ಕೂಡ ರಕ್ಷಿತಾ ಬದಲಾಗಿಲ್ಲ, ಇದ್ದಾಗೇ ಇದ್ದಾಳೆ. ಎಲ್ಲರೊಟ್ಟಿಗೂ ಕೂಡ ಒಂದು ಆಯಿತಾ ಅದು ಗುಡ್ಡೋ ಬೇಡ, ಒಳ್ಳೇದಿದ್ದಾಗ ಅವ್ರಿಗೆ ಹೇಳಿದ್ದಾಳೆ, ತಪ್ಪಿದ್ದಾಗ ಸಾರಿ ಕೇಳಿದ್ದಾಳೆ, ತಿತ್ಕೊಂಡಿದ್ದಾಳೆ. ಇಲ್ಲಿವರೆಗೂ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಒಂಥರ ಯುನೀಕ್ ಆದ ಕಂಟೆಸ್ಟೆಂಟ್ ಅಂದರೆ ಅದು ರಕ್ಷಿತಾ ಅಂತಲೇ ಹೇಳ್ಬೋದು. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಆಯಿತಾ, ಯಾವುದೇ ಒಂದು ಸಿನಿಮಾ ಸೀರಿಯಲ್ ಶೋ ಏನನ್ನೂ ಮಾಡಿಲ್ಲ. ಓನ್ಲಿ ಬಿಗ್ ಬಾಸಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಂತಹ ರಕ್ಷಿತಾ, ಯಾವುದೋ ದೂರದ ಮುಂಬೈಯಲ್ಲಿ ಆಯಿತಾ ವಿದ್ಯಾಭ್ಯಾಸ ಮುಗಿಸಿರುವಂಥ ರಕ್ಷಿತಾ, ಕನ್ನಡ ಬರದೇ ಇದ್ದರೂ ಕೂಡ ಕನ್ನಡದ ಬಿಗ್ ಬಾಸಿಗೆ ಬಂದು ಆಯಿತಾ ಕನ್ನಡತಿಯಾಗಿ ಇವತ್ತು ರಕ್ಷಿತಾ ಅಂತಂದರೆ ರಕ್ಷಿತಾ ಕನ್ನಡನ ಕೇಳೋಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ತುಂಬ ಸ್ವಚ್ಛವಾದ ಕನ್ನಡದಲ್ಲಿ ಮಾತಾಡ್ತಾರೆ ರಕ್ಷಿತಾ. ಕೆಲವೊಂದು ಆಯಿತಾ ವೇಳೆ ಇಂಗ್ಲೀಷ್ ಮಾತಾಡಲೇಬೋದಿತ್ತು ರಕ್ಷಿತಾ, ಇಂಗ್ಲೀಷಲ್ಲಿ ಏನು ಬೇಕಾದರೂ ಆನ್ಸರ್ ಕೊಡ್ಬೋದಿತ್ತು. ಅದು ಸುದೀಪ್ ಸರ್ ಅವರಿಗಾಗಿರ್ಬೋದು, ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಏನು ಬೇಕಾದರೂ ಇಂಗ್ಲೀಷಲ್ಲಿ ಆಯಿತಾ ಆನ್ಸರ್ ಮಾಡ್ಬೋದಿತ್ತು. ಬಟ್ ಯಾವತ್ತೂ ಕೂಡ ಅವಳು ಇಂಗ್ಲೀಷಲ್ಲಿ ಮಾತನಾಡೋಕ್ಕೆ ಹೋಗಿಲ್ಲ. ಅವಳು ಇಂಗ್ಲೀಷ್ ಬರಲ್ಲ ಅಂತಲ್ಲ, ಶಿ ಈಸ್ ವೆಲ್ ಎಜುಕೇಟೆಡ್. ಬಟ್ ಅವಳು ಆ ಕನ್ನಡ ಶೋಗೆ, ಆ ಕನ್ನಡಗೆ ತುಂಬ ಮರ್ಯಾದೆ ಕೊಟ್ಟಿದ್ದಾಳೆ. ಅವಳು ಒಂದ್ಸರಿ ಹೇಳಿದಾಳೆ ಕೂಡ, ನನ್ನ ದೇಹದಲ್ಲಿ ಹರಿತಾ ಇರೋದು ಕರ್ನಾಟಕದ ಬ್ಲಡ್, ನನ್ನ ತಂದೆ ಕರ್ನಾಟಕದವ್ರು, ಹಾಗಾಗಿ ನನ್ನ ದೇಹದಲ್ಲಿ ಇರೋ ಬ್ಲಡ್ ಬಂದುಬಿಟ್ಟು ನಂದು ಕರ್ನಾಟಕ ರಕ್ತ ಅಂತೇಳಿ ತುಂಬ ಸರಿ ಹೇಳಿದ್ದಾಳೆ. ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ರಕ್ಷಿತನಿಗೆ ನೀವು ಓಟ್ ಹಾಕೋದ್ರಿಂದ ಖಂಡಿತವಾಗ್ಲೂ ಒಂದು ಆಯಿತಾ ಚಿಕ್ಕ ಹುಡುಗಿ ಒಂದು ಬಿಗ್ ಬಾಸಿಂದ ಬಂದು ಒಂದು ಬಿಗ್ ಬಾಸನ್ನು ವಿನ್ ಆದರೆ, ಇಲ್ಲ ಬಿಗ್ ಬಾಸ್ ಫಿನಾಲಲ್ಲಿ
ಟಾಪ್ 2 ಬರ್ತಾಳೋ ಟಾಪ್ 1 ಬರ್ತಾಳೋ ಅದು ಸೆಕೆಂಡ್ರಿ. ಬಟ್ ಒಂದು ಫಿನಾಲೆ ಸ್ಟೇಜ್ ಮೇಲೆ ಅವಳು ನಿಂತಾಗ ಎಷ್ಟೋ ಯೂತ್ಸಿಗೆ, ಎಷ್ಟೋ ಯುವಕರಿಗೆ ನಿಜವಾಗ್ಲೂ ಕೂಡ ಏನೋ ಒಂದು ಬೂಸ್ಟ್ ಆಗುತ್ತೆ. ಓಕೆ, ನಾವು ಒಂದಿನ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತ. ರಕ್ಷಿತನಿಗೆ ಓಟ್ ಹಾಕ್ತಿರುವ ಎಲ್ಲರಿಗೂ ಕೂಡ ನಾನು ಒಂದೇ ಮಾತು ಹೇಳೋದು, ನಿಮ್ಮ ಓಟು ಯಾವತ್ತೂ ಕೂಡ ಲಾಸ್ ಆಗಲ್ಲ. ನಿಮ್ಮ ಓಟಿಗೆ ನಿಜವಾಗ್ಲೂ ಒಂದು ವ್ಯಾಲ್ಯೂ ಇದೆ, ನಿಮ್ಮ ಓಟಿಗೆ ಒಂದು ಬೆಲೆ ಇದೆ. ಯಾಕೆಂದರೆ ನಾವು ಮಾಡ್ತಿರೋ ಓಟ್ ಏನಿದೆ ಅದು ರಕ್ಷಿತನಂತ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಆತ್ಮವಿಶ್ವಾಸನ ಮೂಡಿಸುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರುವಂಥವ್ರಿಗೂ, ಹೊರಗಡೆ ದೇಶಗಳಿಂದ ನೋಡ್ತಿರೋ ಅಂಥವ್ರಿಗೂ, ಅದೇ ರೀತಿ ಬೇರೆ ರಾಜ್ಯಗಳಿಂದ ನೋಡ್ತಿರೋ ಅಂಥವ್ರಿಗೆ ಎಲ್ಲರಿಗೂ ನಾನು ಒಂದೇ ಹೇಳೋದು, ನಿಮ್ಮ ಹತ್ರ ಜಿಯೋ ಹಾಟ್ಸ್ಟಾರ್ ಇದ್ದರೆ ಜಿಯೋ ಹಾಟ್ಸ್ಟಾರಲ್ಲಿ ಪ್ರತಿದಿನ 99 ವೋಟ್ ಮಾಡ್ಬೋದು. ದಯವಿಟ್ಟು 99 ವೋಟ್ಸ್ನ ರಕ್ಷಿತನಿಗೆ ಹಾಕಿ ಅಂತೀನಿ. ನಾನು ಒಂದೇ ಹೇಳ್ತಿರೋದು, ನಾವು ಯಾರಿಗಾದ್ರೂ ಸಪೋರ್ಟ್ ಮಾಡಿದ್ದೀವಿ ಅಂದರೆ ಕೊನೆ ತನಕ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಮಧ್ಯಕ್ಕೆ ನಾನು ಕೈ ಬಿಡಲ್ಲ. ನೀವು ಬಿಗ್ ಬಾಸ್ 11 ಯಾರಾದರೂ ನೋಡಿದರೆ ನಿಮಗೆ ಗೊತ್ತು, ನಾನು ಮೋಕ್ಷಿತನಿಗೆ ಎಷ್ಟು ಸಪೋರ್ಟ್ ಮಾಡಿದ್ದೆ. ಕೊನೆ ತನಕ ಅವಳು ಫಿನಾಲೆಯಲ್ಲಿ ಬಂದು ಆಯ್ತಾ ನಿಲ್ಲೋ ತನಕ ನಾನು ಬಿಟ್ಟಿಲ್ಲ. ಅದೇ ರೀತಿ ರಕ್ಷಿತನಿಗೂ ಕೂಡ ಅವಳು ಫಿನಾಲೆಗೆ ಬರಬೇಕು. ಫಿನಾಲೆಯಲ್ಲಿ ಅವಳು ಟಾಪ್ 2 ಬರ್ತಾಳೋ ಟಾಪ್ 1 ಬರ್ತಾಳೋ, ನನಗೆ ವಿನ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅವಳು ನಾನು ನೋಡೋ ತನಕ ನಾನಂತೂ ರಕ್ಷಿತನಿಗೆ ಸಪೋರ್ಟ್ ಮಾಡೋದು ಬಿಡಲ್ಲ. ಯಾರು ಏನು ಬೇಕಾದರೂ ಹೇಳಿ, ನೀ ಚಂಬು ಆಯ್ತಾ, ರಕ್ಷಿತನ್ ಚಂಬು, ರಕ್ಷಿತನ್ PR, ಸಿನ್ ಟ್ಯಾಂಕು, ಡ್ರಮ್ಮು, ಏನು ಬೇಕಾದರೂ ಹೇಳಿ, ಐ ನೆವರ್ ಮೈಂಡ್. ನಾನು ಅದಕ್ಕೆಲ್ಲ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳಲ್ಲ. ಹಾಗಾಗಿ ಎಲ್ಲ ರಕ್ಷಿತಾ ಫ್ಯಾನ್ಸ್ಗೂ ಒಂದೇ ಹೇಳೋದು ಆಯಿತಾ, ನೀವು ಕಮೆಂಟ್ ಮಾಡ್ತೀರಾ ಅಂತಂದರೆ ಆ ಕಮೆಂಟಲ್ಲಿ ರಕ್ಷಿತನ ಬಗ್ಗೆ ನಿಮಗೇನು ಇಷ್ಟ, ರಕ್ಷಿತನ್ಗೆ ಯಾಕೆ ಓಟ್ ಹಾಕಬೇಕು, ಇಷ್ಟನ್ನೇ ಕಮೆಂಟ್ ಮಾಡಿ ನೋಡೋಣ. ಈ ವಿಡಿಯೋ ಕೆಳಗಡೆ ನಾನು ನೋಡಬೇಕು ಅಂತ ಆಸೆ. ಯಾಕೆ ರಕ್ಷಿತನ್ಗೆ ಓಟ್ ಹಾಕಬೇಕು, ರಕ್ಷಿತನ್ನ ಯಾಕೆ ವಿನ್ ಮಾಡಬೇಕು, ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ನಾವು ಬಿಗ್ ಬಾಸ್ ನೋಡಿದ್ದು ಆಯಿತಾ, ಇಷ್ಟನ್ನ ಕಮೆಂಟ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.